30 ಜಿಲ್ಲೆಯ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಹಾಡಹಗಲೇ ಚಿನ್ನದ ಅಂಗಡಿ ದರೋಡೆಯಾಗಿದೆ. ಹುಣಸೂರು ಬಸ್ ನಿಲ್ದಾಣ ಹಿಂಭಾಗ ಇರುವ ಸ್ಕೈ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್ ಚಿನ್ನದ ಅಂಗಡಿಗೆ ನುಗ್ಗಿದ 5 ಮುಸುಕುಧಾರಿ ದರೋಡೆಕೋರರು ಗನ್ ತೋರಿಸಿ ಸುಮಾರು 4 ರಿಂದ 5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಮತ್ತು ವಜ್ರಾಭರಣಗಳನ್ನು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಬೈಕ್ಗಳಲ್ಲಿ ಬಂದಿದ್ದ ದರೋಡೆಕೋರರು ಅಂಗಡಿಗೆ ನುಗ್ಗಿ ಸಿಬ್ಬಂದಿಗೆ ಗನ್ನಿಂದ ಹೆದರಿಸಿ ಚಿನ್ನಾಭರಣಗಳನ್ನು ದೋಚಿಕೊಂಡು ಎಸ್ಕೇಪ್ ಆಗಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ತನಿಖೆ ಕೈಗೊಂಡಿದ್ದಾರೆ. ಮಹಾರಾಷ್ಟ್ರದ ಎಎನ್ಟಿಎಫ್ ಕೊಂಕಣ ವಿಭಾಗದ ಪೊಲೀಸರು ಬೆಂಗಳೂರಲ್ಲಿ ಭರ್ಜರಿ ಬೇಟೆ ನಡೆಸಿದ್ದಾರೆ. ವಿವಿಧೆಡೆ ದಾಳಿ ನಡೆಸಿ 56 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದು, ಪ್ರಕರಣ ಸಂಬಂಧ 4 ಅರೆಸ್ಟ್ ಮಾಡಲಾಗಿದೆ. ಆರ್ಜೆ ಈವೆಂಟ್ ಹೆಸರಲ್ಲಿ ನಡೆಸ್ತಾ ಇರುವ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿರೋದು ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಹೊರಮಾವು ಯರಪ್ಪನಹಳ್ಳಿ ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ನಿರ್ಜನ ಪ್ರದೇಶದ ತೋಟದಲ್ಲಿ ಶೆಡ್ ನಿರ್ಮಿಸಿ ಪ್ರತಿದಿನವೂ ತಯಾರಿಸ್ತಾ ಇದ್ರು. ಇಷ್ಟು ದೊಡ್ಡ ಜಾಲವಿದ್ರೂ ಪೊಲೀಸರು ನಿರ್ಲಕ್ಷ್ಯ ತೋರಿದ್ಯಾಕೆ ಎಂಬ ದೊಡ್ಡ ಪ್ರಶ್ನೆ ಮೂಡಿದ್ದು, ಬೆಂಗಳೂರು ಪೊಲೀಸರಿಗೆ ಡ್ರಗ್ ಫ್ಯಾಕ್ಟರಿ ಕೇಸ್ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಬೀದರ್ನಲ್ಲಿ ಎಸ್ಬಿಐ ಬ್ಯಾಂಕ್ಗೆ ಸ್ವತಃ ಎಸ್ಬಿಐ ಉದ್ಯೋಗಿಯೇ ಕೋಟಿ ಪಂಗನಾಮ ಹಾಕಿದ್ದಾನೆ. ಎಸ್ಬಿಐ ಬ್ಯಾಂಕ್ನ ಎಟಿಎಂ ಚಾನಲ್ ಮ್ಯಾನೇಜರ್ ಪ್ರವೀಣ್ ಕಳೆದ 6 ತಿಂಗಳಲ್ಲಿ 1.25 ಕೋಟಿ ಹಣ ಮೋಸ ಮಾಡಿದ್ದಾನೆ. ಎಸ್ಬಿಐನ ಹುಮನಾಬಾದ್ ಬ್ರಾಂಚ್ನಲ್ಲಿ 48 ಬಾರಿ ಖಾತೆದಾರರಿಗೆ ಹಣ ಜಮೆ ಮಾಡಿ 1.10 ಕೋಟಿ ಹಾಗೂ ಬ್ಯಾಂಕ್ನಿಂದ 15 ಲಕ್ಷ ನಗದು ಲೂಟಿ ಹೊಡೆದಿದ್ದಾನೆ. ಹುಮನಾಬಾದ್ ಎಸ್ಬಿಐನ ಬ್ರಾಂಚ್ಗೆ ಚಾನಲ್ ಮ್ಯಾನೇಜರ್ ಆಗಿ ಡೆಪ್ಯುಟೇಷನ್ ಮೇಲೆ ಬಂದಿದ್ದ ಪ್ರವೀಣ್ ವಿವಿಧ ಖಾತೆದಾರರಿಗೆ 48 ಬಾರಿ ಹಣ ಜಮೆ ಮಾಡಿ ನಕಲಿ ವೋಚರ್ಸ್ ಅನ್ನು ಸೃಷ್ಟಿಸಿ ಮೋಸ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಪ್ರವೀಣ್ ವಿರುದ್ಧ ಬ್ರಾಂಚ್ ಮ್ಯಾನೇಜರ್ ರಘುನಾಥ್ ಹುಮನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಪ್ರಕರಣದಲ್ಲಿ ಏನೇ ನಡೆದಿದ್ರೂ ಸುಮ್ಮನೆ ಹೇಳಿಕೆ ನೀಡೋದು ಸರಿಯಲ್ಲ. ಮೊದಲು ಈ ಬಗ್ಗೆ ಅಧಿಕೃತವಾಗಿ ವರದಿ ಬರಲಿ. ತಜ್ಞರ ವರದಿ ಬಂದ ಬಳಿಕ ಘಟನೆ ಬಗ್ಗೆ ಮಾತನಾಡ್ತೀನಿ ಅಂತ ಸಂಸದ ಯದುವೀರ್ ಹೇಳಿದ್ದಾರೆ. ಏನೇ ಇದ್ದರೂ ನಾವು ವರದಿ ಬರೋವರೆಗೂ ನಾವು ಕಾಯಬೇಕಾಗಿದೆ. ಅದು ವರದಿ ಬರಲಿ, ತಜ್ಞರ ಒಂದು ವರದಿ ಪ್ರಕಾರ ನಾವು ನಮ್ಮ ಹೇಳಿಕೆಗಳು ಕೊಡೋಣ. ಸದ್ಯದಲ್ಲಿ ಸುಮ್ಮನೆ ಹೇಳಿಕೆಗಳು ಕೊಡೋದು ಸರಿ ಹೋಗಲ್ಲ. ಅಧಿಕೃತವಾಗಿ ಒಂದು ವರದಿ ಬರಲಿ. ಏನೇ ಇದ್ದರೂ ನಾವು ವರದಿ ಬರೋವರೆಗೂ ನಾವು ಕಾಯಬೇಕಾಗಿದೆ. ಅದು ವರದಿ ಬರಲಿ, ತಜ್ಞರ ಒಂದು ವರದಿ ಪ್ರಕಾರ ನಾವು ನಮ್ಮ ಹೇಳಿಕೆಗಳು ಕೊಡೋಣ. ಸದ್ಯದಲ್ಲಿ ಸುಮ್ಮನೆ ಹೇಳಿಕೆಗಳು ಕೊಡೋದು ಸರಿ ಹೋಗಲ್ಲ. ಅಧಿಕೃತವಾಗಿ ಒಂದು ವರದಿ ಬರಲಿ. ರಾಜ್ಯದಲ್ಲಿ ಮತ್ತೊಂದು ಲವ್ ಸೆಕ್ಸ್ ದೋಖಾ ಆರೋಪದ ಕೇಸ್ ಸದ್ದು ಮಾಡಿದೆ. ಸಂತ್ರಸ್ತ ಯುವತಿಯನ್ನ ನಂಬಿಸಿ 75 ಲಕ್ಷ ಹಣ ಪಡೆದು ಆಕೆಯ ಮನೆಯಲ್ಲಿದ್ದ ಚಿನ್ನಾಭರಣವನ್ನ ಆರೋಪಿ ಕದ್ದಿದ್ದಾನೆ ಅಂತ ಆರೋಪಿಸಲಾಗಿದೆ. ಮೊದಲು ಸಂತ್ರಸ್ತೆಯ ಅಪ್ರಾಪ್ತೆ ಸಹೋದರಿಯನ್ನ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಆ ಬಳಿಕ ಬಾಲಕಿ ಹಿರಿಯ ಸಹೋದರಿಯನ್ನ ಪ್ರೀತಿ ಬಲಿಯಲ್ಲಿ ಬೀಳಿಸಿದ್ದ. ಬಳಿಕ ಯುವತಿಯ ಸಹೋದರಿ ಮೇಲೂ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ ಎನ್ನಲಾಗಿದೆ. ಬೆಂಗಳೂರಿನ ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಆರೋಪಿ ಶುಭಾಂಶು ಶುಕ್ಲನನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸ್ ಇಲಾಖೆಯ ಗೌರವಕ್ಕೆ ಧಕ್ಕೆ ತರುವಂತಹ ಗಂಭೀರ ಆರೋಪ ವಿಜಯಪುರದಲ್ಲಿ ಕೇಳಿಬಂದಿದೆ. ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದ ಗೃಹಿಣಿಯನ್ನೇ ಪಿಎಸ್ಐ ಒಬ್ಬರು ಬಲೆಗೆ ಬೀಳಿಸಿಕೊಂಡಿದ್ದಾರೆ. ಆಲಮೇಲ ಪಟ್ಟಣದ ನಿವಾಸಿ ಭೀಮಾಶಂಕರ್ ಹೋಳ್ಕಲ್ ಎಂಬುವವರು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಪಿಎಸ್ಐ ಮನೋಹರ್ ಕಂಚಗಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ಪತ್ನಿ ಅನುರಾಧ ಅವರೊಂದಿಗೆ ಪಿಎಸ್ಐ ಮನೋಹರ್ ಅಕ್ರಮ ಸಂಬಂಧ ಹೊಂದಿದ್ದಾನೆ ಅಂತ ಪತಿ ಆರೋಪಿಸಿದ್ದಾರೆ. ನನಗೆ ನ್ಯಾಯ ಬೇಕು, ನನ್ನ ಹೆಂಡತಿ ಮತ್ತು ಮಕ್ಕಳನ್ನ ವಾಪಸ್ ಕೊಡಬೇಕು ಅಂತ ಭೀಮಾಶಂಕರ್ ಕಣ್ಣೀರಿಡ್ತಾ ಮನವಿ ಮಾಡಿದ್ದಾರೆ. ಈ ಸಂಬಂಧ ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಹೆದ್ದಾರಿಯಲ್ಲಿ ಆಕಸ್ಮಿಕವಾಗಿ ಹಸು ನುಗ್ಗಿ ಬಂದ ಹಿನ್ನೆಲೆ ಸರಣಿ ಅಪಘಾತ ನಡೆದಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. 6 ಕಾರುಗಳ ನಡುವೆ ಸರಣಿ ಅಪಘಾತ ಸಂಭವಿಸಿದ್ದು, ಘಟನೆಯಲ್ಲಿ 5 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅರಸು, ನಿರ್ಮಲಾ, ಲಲಿತಾ, ರೇಣುಕಾ, ಲಾವಣ್ಯ ಗಾಯಾಳುಗಳಾಗಿದ್ದು ನೆಲಮಂಗಲದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಳಿಕ 1 ಗಂಟೆಗಳ ಕಾಲ ಹಸು ರಕ್ಷಣಾ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಕೊನೆಗೂ ಹಸುವನ್ನು ಸೆರೆ ಹಿಡಿದಿದ್ದಾರೆ. ಎಲ್ಲ ಹಸುವಿಂದನೇ ತಾನೆ. ನಮ್ಮನೇಲೂ ಜನ ಇರೋದಲ್ಲಿ ಗಾಡಿಯಲ್ಲಿ ಇಲ್ಲಿ ಮೇಡಮ್ ಸ್ವಲ್ಪ ಈ ಕಡೆ
ಹೆಣ್ಮಕ್ಳು ಹಂಗ ಅಂತಾರೆ, ನಾವು ಹಂಗೆ ಕಾರಿಗೆ ಬಸ್ ಡಿಕ್ಕಿಯಾಗಿ ದಂಪತಿ ಇಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾಸ್ಪಾಡಿ ಕ್ರಾಸ್ ಬಳಿ ನಡೆದಿದೆ. ಅಪಘಾತದಲ್ಲಿ ಸಿದ್ದೇಶ್ವರ್ ಅವರ ಪತ್ನಿ ತಲೆಗೆ ಗಂಭೀರ ಗಾಯ ಆಗಿದ್ದು ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಹಿಂಬದಿ ಸೀಟ್ನಲ್ಲಿದ್ದ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಾಗರದಿಂದ ಆನಂದಪುರ ಕಡೆಗೆ ಬರುತ್ತಿದ್ದ ಕಾರಿಗೆ ಖಾಸಗಿ ಬಸ್ ಡಿಕ್ಕಿಯಾದ ಪರಿಣಾಮ ಅಪಘಾತ ಸಂಭವಿಸಿದ್ದು ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಲ್ಲ ಅವ್ರಿಗೆ ಕಾರವ್ರಿಗೆ ಏನಾಗಿದೆ ಬರೋದು ಸಿದ್ದೇಶ್ವರ ಗೊತ್ತಿದೆ ಪರಿಚಯ ಅಂತಲ್ಲ ಗಾಡಿ ಎಲ್ಲಿ ಈ ಕಡೆ ಸರಿ ಬೆಂಗಳೂರಿನಲ್ಲಿ ದಿನೇ ದಿನೇ ರಸ್ತೆ ಗುಂಡಿಗಳಿಂದ ಅಪಘಾತಗಳು ಹೆಚ್ಚಾಗ್ತಾ ಇದೆ. ನೆಲಮಂಗಲದಲ್ಲಿ ರಸ್ತೆ ಗುಂಡಿಗೆ ಬಿದ್ದು ಬೈಕ್ ಸವಾರರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಲೋಹಿತ್ ನಗರದಲ್ಲಿ ನಡೆದಿದೆ. ದರ್ಶನ್ ಪ್ರೀತಮ್ ಗಾಯಗೊಂಡಿದ್ದು ಇಬ್ಬರಿಗೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ದಿನನಿತ್ಯ ಅಪಘಾತ ಸಂಭವಿಸಿದ್ರೂ ಗುಂಡಿ ಮುಚ್ಚದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಘಟನೆ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚಲಿಸುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಖಾಸಗಿ ಬಸ್ಸೊಂದು ಡಿಕ್ಕಿ ಹೊಡೆದಿರುವ ಘಟನೆ ಚನ್ನರಾಯಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ನಡೆದಿದೆ. ಬಸ್ಸಿನಲ್ಲಿದ್ದ 20ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದು ಚಾಲಕನಿಗೆ ಗಂಭೀರವಾಗಿ ಗಾಯ ಆಗಿದೆ. ಆತನ ಸ್ಥಿತಿ ಕೂಡ ಚಿಂತಾಜನಕವಾಗಿದೆ. ಬೆಂಗಳೂರಿನಿಂದ ಹಾಸನದ ಕಡೆಗೆ ಹೋಗ್ತಿದ್ದ ವೇಳೆ ಅಪಘಾತ ಸಂಭವಿಸಿದ್ದು ಬಸ್ ಚಾಲಕನ ಅಜಾಗರೂಕತೆಯಿಂದ ಘಟನೆ ನಡೆದಿದೆ ಅಂತ ಮೂಲಗಳು ತಿಳಿಸಿವೆ. ಘಟನೆ ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಧಾರವಾಡದಲ್ಲಿ ಮರ್ಯಾದಾ ಹತ್ಯೆ ಬೆನ್ನಲ್ಲೇ ಇಬ್ಬರು ಪೊಲೀಸರನ್ನ ಅಮಾನತುಗೊಳಿಸಿ ಆದೇಶ ನೀಡಲಾಗಿತ್ತು. ಸಸ್ಪೆಂಡ್ ಖಂಡಿಸಿ ವ್ಯಕ್ತಿಯೋರ್ವ ನೀರಿನ ಟ್ಯಾಂಕ್ ಮೇಲೆ ಏರಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನವಲಗುಂದದ ತಾಲೂಕಿನ ಬೋಗನೂರು ಗ್ರಾಮದಲ್ಲಿ ನಡೆದಿದೆ. ಮಹಾದೇವ ಬಾಗೂರು ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಅಂತ ಗೊತ್ತಾಗಿದೆ. ಹತ್ಯೆ ಖಂಡಿಸಿ ತಹಶೀಲ್ದಾರ್ಗೆ ಮಹಾದೇವ ಮನವಿ ಸಲ್ಲಿಸಿದ್ರು. ಇದಾದ ಬಳಿಕ ನಿನ್ನೆ ಸಂಜೆ ನೀರಿನ ಟ್ಯಾಂಕ್ ಏರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಮನವೊಲಿಕೆ ಮಾಡಿ ಆತನನ್ನು ಕೆಳಗಿಳಿಸಿದ್ದಾರೆ. ಇನ್ನು ಕೂಡಲೇ ಆರೋಪಿಗಳನ್ನು ಬಂಧಿಸುವುದಾಗಿ ಪೊಲೀಸರು ಭರವಸೆ ಕೂಡ ನೀಡಿದ್ದಾರೆ. ಎಲ್ಲರೂ ಕೂಡಿದಾರ ನಿಂದೇನು ಇದ ಪ್ರಾಬ್ಲಮ್ ಹೇಳಂಕೆ ಬಾ 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 ಬರೋಣ ಬಾ ಬಾ ಬರೋಣ ಬಾ ಹಂಗಲ್ಲ ಬರ್ರಿ ಹೇಳ್ತು ಬರ್ರಿ ಬಾ ನೀನು ನಮ್ಮ ಕೂಡ ಬಾ ನೀನು ಗಾಡಿ ಬರೋಲ್ಲ ಬರ್ರಿ ನಾವು ಗಲಾಟೆಯಲ್ಲಿ ವ್ಯಕ್ತಿಗೆ ಚಾಕು ಇರಿದ ಘಟನೆ ಶಿವಮೊಗ್ಗ ನಗರದ ಮಲವಗೊಪ್ಪದ ಬಳಿ ನಡೆದಿದೆ. ವಿನೋದ್ ಚಾಕು ಇರಿತಕ್ಕೊಳಗಾದ ವ್ಯಕ್ತಿ ಅಂತ ಗುರುತಿಸಲಾಗಿದ್ದು ವಿಕ್ರಮ್ ಚಾಕು ಇರಿದ ಆರೋಪಿ ಅಂತ ತಿಳಿದು ಬಂದಿದೆ. ಇಬ್ಬರ ಮಧ್ಯೆ ಗಲಾಟೆ ಆಗಿದ್ದು ಮನಸ್ಸೋ ಇಚ್ಛೆ ವಿನೋದ್ ಮೇಲೆ ಚಾಕುವಿನಿಂದ ವಿಕ್ರಮ್ ಹಲ್ಲೆ ಮಾಡಿದ್ದಾನೆ. ಮುಖ, ಮೈ, ಕೈ ಮೇಲೆ ಹಲವು ಬಾರಿ ಚಾಕುವಿನಿಂದ ಇರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿರುವ ವಿನೋದ್ಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದು ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಚಿತ್ರದುರ್ಗದ ಹಿರಿಯೂರು ಬಳಿ ಸಂಭವಿಸಿದ ಭೀಕರ ಬಸ್ ಅಪಘಾತ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದು ಇದೀಗ ಮೃತಪಟ್ಟವರ 5 ಮಂದಿಯ ಡಿಎನ್ಎ ಪೊಲೀಸರ ಕೈ ಸೇರಿದೆ. ರಿಪೋರ್ಟ್ ವಿಧಿವಿಜ್ಞಾನ ಪ್ರಯೋಗಾಲಯದ ವೈದ್ಯರು ಮೃತರ ಡಿಎನ್ಎ ವರದಿಯನ್ನು ಪೊಲೀಸರಿಗೆ ರವಾನೆ ಮಾಡಿದ್ದಾರೆ. ಮೃತ ನವ್ಯ, ಮಾನಸ, ರಶ್ಮಿ, ಬಿಂದು ಹಾಗೂ ಗ್ರಿಯಾ ಡಿಎನ್ಎ ಪರೀಕ್ಷೆಗೆ ಕಳಿಸಲಾಗಿತ್ತು. ಹುಬ್ಬಳ್ಳಿ ವಿಧಿವಿಧಾನ ಪ್ರಯೋಗಾಲಯಕ್ಕೆ ಬ್ಲಡ್ ಸ್ಯಾಂಪಲ್ ಕಳಿಸಿಕೊಟ್ಟಿದ್ರು. ಡಿಎನ್ಎ ವರದಿ ಬರ್ತಾ ಇದ್ದಂತೆ ಮೃತ ಪೋಷಕರಿಗೆ ಪೊಲೀಸರು ಮಾಹಿತಿ ಕೊಟ್ಟಿದ್ದು ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೈಟೆಕ್ ಕೋಳಿ ಫಾರ್ಮ್ ಬೆಂಕಿಗಾಹುತಿಯಾಗಿರುವ ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೇಡಕಿಹಾಳ ಗ್ರಾಮದಲ್ಲಿ ನಡೆದಿದೆ. ತಾಜುದ್ದೀನ್ ಸಿಕಂದರ್ ಮುಲ್ಲಾ ಎಂಬುವವರಿಗೆ ಸೇರಿದ ಕೋಳಿ ಫಾರ್ಮ್ ಇದು ಅಂತ ಗೊತ್ತಾಗಿದೆ. ಭಾರೀ ಅಗ್ನಿ ಅವಘಡ ಸಂಭವಿಸಿ ಕೋಳಿ ಫಾರ್ಮ್ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದ್ದು, ದುರ್ಘಟನೆಯಲ್ಲಿ 30,000ಕ್ಕೂ ಹೆಚ್ಚು ಕೋಳಿ ಮರಿಗಳು, ಔಷಧೋಪಕರಣಗಳು ಬೆಂಕಿಗಾಹುತಿಯಾಗಿದೆ. ಸುಮಾರು 1 ಕೋಟಿಗೂ ಅಧಿಕ ನಷ್ಟ ಆಗಿದೆ ಅಂತ ಅಂದಾಜಿಸಲಾಗಿದೆ. ಘಟನೆ कुरितु सदलगा पोलीस ठाणेಯಲ್ಲಿ केस दाखलाಗಿದೆ. सदलीची तेवढी गाडी आल्या आता याला काय करत कुठल्या बाजून काय करायचं अवघड आहे. अरे रे ದಿಢೀರ್ ಶಾಕ್ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ ರೌಡಿ ಶೀಟರ್ಗಳ ಮನೆ ಬಾಗಿಲು ತಟ್ಟಿರೋ ಕೆಜಿಎಫ್ ಪೊಲೀಸರು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೆಜಿಎಫ್ ನಗರದ ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಮನೆಗಳಿಗೆ ಭೇಟಿ ಕೊಟ್ಟು ಕಾನೂನು ಉಲ್ಲಂಘನೆ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಜಗಳ ಮಾಡ್ತೀವಿ ನೀವು ಜಗಳ ಮಾಡ್ತೀರಿ ಅದಕ್ಕೆ ಗಲಾಟೆ ಮಾಡ್ತೀರಾ ಏನು ಸಮಸ್ಯೆ ಪ್ರಾಬ್ಲಮ್ ಇರಬೇಕು ನಿಮ್ಮ ಮಗ ಏನಮ್ಮ ಈಗ ಹೋಗೋದು ಲಾಸ್ಟ್ ಮುಟ್ಟ ಇರ್ತಲ್ಲ ಯಾರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ ಮಧ್ಯೆ ಇದೀಗ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಜೋರಾಗಿದೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಒತ್ತಾಯ ಕೇಳಿಬಂದಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಪರಮೇಶ್ವರ್ ಅಭಿಮಾನಿ ಸಂಘದ ಅಧ್ಯಕ್ಷ ಬಿಳಿಕೆರೆ ರಾಜು, ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಸಿಎಂ ಆಗಿದ್ದೀರಾ, ಈಗ ನೀವೇ ದಲಿತರಿಗೆ ಅವಕಾಶ ಮಾಡಿಕೊಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಂದಿನ ಸಿಎಂ ಅಂತ ಘೋಷಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಮನೆ ಮುಂದೆ ಆಟವಾಡ್ತಿದ್ದ ಬಾಲಕಿ ಮೇಲೆ ಬೀದಿ ನಾಯಿ ಅಟ್ಟಹಾಸ ಮೆರೆದಿದೆ. ನವನಗರದ 15ನೇ ಸೆಕ್ಟರ್ನಲ್ಲಿ ಈ ಘಟನೆ ನಡೆದಿದೆ. ನಾಯಿ ದಾಳಿಯಿಂದ 4ನೇ ತರಗತಿ ವಿದ್ಯಾರ್ಥಿನಿ ಅಲೈನಾ ಎಂಬಾಕೆಯ ಕಣ್ಣು, ಮೂಗು ಸೇರಿದಂತೆ ಮುಖದ ಮೇಲೆ ಗಂಭೀರ ಗಾಯಗಳಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಅಲೈನಾಗೆ ಚಿಕಿತ್ಸೆ ಮುಂದುವರೆದಿದ್ದು, ಬೀದಿ ನಾಯಿಗಳ ಹಾವಳಿ ತಡೆಗಟ್ಟಲು ಮಹಾನಗರ ಪಾಲಿಕೆಗೆ ಪೋಷಕರು ಆಗ್ರಹಿಸಿದ್ದಾರೆ. ಮಹಾತ್ಮ ಗಾಂಧಿ ಪ್ರತಿಮೆಗೆ ಕಿಡಿಗೇಡಿಗಳು ಸಾಂಟಾ ಕ್ಲಾಸ್ನ ಕೆಂಪು ಟೋಪಿ ಹಾಕಿ ಅವಮಾನ ಮಾಡಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ನಗರದ ಹಿಂಡಲಗ ರಸ್ತೆಯ ಕ್ಯಾಂಪ್ ಬಳಿ ಇರುವ ಮಹಾತ್ಮ ಗಾಂಧಿ ಪ್ರತಿಮೆಯ ಕೈ ಹಾಗೂ ತಲೆಗೆ ಕಿಡಿಗೇಡಿಗಳು ಸಾಂಟಾ ಕ್ಲಾಸ್ನ ಕೆಂಪು ಟೋಪಿಯನ್ನು ಹಾಕಿದ್ದಾರೆ. ಗಾಂಧೀಜಿಗೆ ಅವಮಾನ ಮಾಡಿದ ಫೋಟೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದ್ದು, ತಕ್ಷಣ ಕ್ಯಾಂಪ್ ಠಾಣೆ ಪೊಲೀಸರು ಟೋಪಿ ತೆಗೆಸಿದ್ದಾರೆ. ಘಟನೆ ಸಂಬಂಧ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಕಲಬುರಗಿ ಜೈಲಿನಲ್ಲಿ ಮತ್ತೆ ಪಿಎಸ್ಐ ಅಕ್ರಮದ ಪ್ರಮುಖ ಆರೋಪಿ ಆರ್.ಡಿ. ಪಾಟೀಲ್ ಕಿರಿಕ್ ನಡೆಸಿದ್ದಾನೆ. ಬ್ಯಾರಕ್ ತಪಾಸಣೆಗೆ ಬಂದಿದ್ದ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಜೊತೆ ವಾಗ್ವಾದ ನಡೆಸಿದ್ದಾನೆ. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಡಾಕ್ಟರ್ ಅನಿತಾ ಜೈಲು ತಪಾಸಣೆಗೆ ಬಂದಿದ್ರು. ಆ ವೇಳೆ ಸಿಬ್ಬಂದಿ ಜೊತೆ ಆರ್.ಡಿ. ಪಾಟೀಲ್ ತಗಾದೆ ತೆಗೆದಿದ್ದು, ನನ್ನ ಬ್ಯಾರಕ್ ತಪಾಸಣೆಗೆ ಅನುಮತಿ ಇದೆಯಾ? ಅನುಮತಿ ಇಲ್ಲದೆ ಬ್ಯಾರಕ್ ತಪಾಸಣೆಗೆ ನಾನು ಬಿಡಲ್ಲ ಅಂತ ಗಲಾಟೆ ಮಾಡಿದ್ದಾನೆ. ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿದ ಹಿನ್ನೆಲೆ ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಆರ್.ಡಿ. ಪಾಟೀಲ್ ವಿರುದ್ಧ ಮುಖ್ಯ ಅಧೀಕ್ಷಕಿ ಅನಿತಾ ದೂರು ದಾಖಲಿಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 1.5 ತಿಂಗಳು ಕಳೆದರೂ ಕಬ್ಬಿನ ಬಿಲ್ ಪಾವತಿಯಾಗದ ಹಿನ್ನೆಲೆ 5 ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. 14 ದಿನದೊಳಗೆ ಕಬ್ಬಿನ ಬಿಲ್ ಪಾವತಿಸುವಂತೆ ಸಕ್ಕರೆ ಕಾರ್ಖಾನೆಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನೋಟಿಸ್ ನೀಡಿದ್ರು. ಡಿಸಿ ನೋಟಿಸ್ಗೂ ಸಕ್ಕರೆ ಕಾರ್ಖಾನೆ ಮಾಲೀಕರು ಕ್ಯಾರೆ ಅಂತ ಇಲ್ಲ. ಡಿಸೆಂಬರ್ 15ರಂದೇ ನೋಟಿಸ್ ನೀಡಿದ್ರು. ಇಲ್ಲಿಯವರೆಗೂ ನಯಾ ಪೈಸೆ ಪಾವತಿಸಿದ ಕಾರ್ಖಾನೆಗಳ ವಿರುದ್ಧ ಸದ್ಯ ರೈತರು ಕಿಡಿಕಾರ್ತಾ ಇದ್ದಾರೆ. ಜನವರಿ 2ರ ಒಳಗೆ ಕಬ್ಬಿನ ಬಿಲ್ ಪಾವತಿಸಿಲ್ಲ ಅಂದರೆ ಮತ್ತೆ ಉಗ್ರ ಹೋರಾಟ ಮಾಡೋದಾಗಿ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗೆ ಕಬ್ಬು ಬೆಳೆಗಾರರು ಎಚ್ಚರಿಕೆ ನೀಡಿದ್ದಾರೆ. ಜಮೀನು ವಿಚಾರವಾಗಿ ಗಲಾಟೆ ಮಾಡಿ ಬೆಳೆದಿದ್ದ ಬೆಳೆಯನ್ನ ಕಿಡಿಗೇಡಿಗಳು ಸಂಪೂರ್ಣವಾಗಿ ನಾಶ ಮಾಡಿರುವಂತಹ ಘಟನೆ ಮೈಸೂರು ತಾಲೂಕಿನ ಕೆ ಹೆಮ್ಮನಹಳ್ಳಿಯಲ್ಲಿ ನಡೆದಿದೆ. ಸಿಟಿಸನ್ ವೆಲ್ಫೇರ್ ಸೊಸೈಟಿ ಮೇಲೆ ಗಂಭೀರವಾಗಿ ಆರೋಪ ಮಾಡಲಾಗಿದೆ. ಮಂಜುಳಾ, ಸೌಮ್ಯ, ರಮ್ಯಾ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಬೆಳೆದಿದ್ದ ಹುರುಳಿ ಬೆಳೆಯನ್ನ ನಾಶ ಮಾಡಲಾಗಿದೆ. ವೀರೇಶ್ ಅವರಿಂದ ಜಮೀನು ಖರೀದಿ ಮಾಡಿರುವುದಾಗಿ ಸೊಸೈಟಿ ಹೇಳಿದೆ. ಸೌಮ್ಯ ಹಾಗೂ ರಮ್ಯಾ ಅವರ ತಂದೆ ಕುಮಾರ್ ಹಾಗೂ ವೀರೇಶ್ ಅವರಿಗೆ ಅಗ್ರಿಮೆಂಟ್ GPA ಮಾಡಿಕೊಟ್ಟಿದ್ರು, ಆದರೆ ಮಾರಾಟ ಮಾಡಿರಲಿಲ್ಲ. ಈ ಪ್ರಕರಣ ಮೈಸೂರು ಸಿವಿಲ್ ಕೋರ್ಟ್ನಲ್ಲಿದೆ ಅಂತ ಸೊಸೈಟಿ ಹೇಳಿದೆ. ಘಟನೆ ಸಂಬಂಧ ಇಲವಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೆಳೆ ಉಳ್ಳಿ ಬೆಳೆ ನಾಶ ಮಾಡ್ಬಿಟ್ಟಿದ್ರೆ ಸುಮ್ಮನೆ ಇರ್ತಿದ್ರೇನೋ. ಇವ್ರಿಗೆ ಯಾರಪ್ಪ ಪರ್ಮಿಷನ್ ಕೊಟ್ಟರೆ ನಿಮಗೆ ಬೆಳೆ ನಾಶ ಮಾಡಿ ಅಂತ ಪರ್ಮಿಷನ್? ಬೆಳೆ ಉಳ್ಳಿ ಉಳ್ಳಿ ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವು ಯಾರಪ್ಪ ನೀವು? ಯಾರು ನೀವು? ರೌಡಿಗಳ? ಬರ್ಲಿ ಪೊಲೀಸು. ಒಬ್ರೆ ಹಿಂಗ್ ಕರ್ಸಿದಿರಲ್ಲ, ನೀವು ಯಾರಪ್ಪ ನೀವು? ಯಾರು ನೀವು? ರೌಡಿಗಳ? ಬರ್ಲಿ ಪೊಲೀಸು. ನೂರು ಜನ ಬರ್ತಾರೆ. ರೌಡಿಸಮ್ ಮಾಡ್ತಾ ಇದ್ದೀರಾ? ಅಷ್ಟು ಕೊಡ್ತೀರಿ, ಓಡ್ ಬಂದ್ಬಿಡ್ತವೆ. ಏನ್ ಸಣ್ಣ ನಡ್ಸ್ಕೊಬಿಟ್ರೆ ಎದ್ರಕೊಬಿಡ್ತಾರೆ ಅಂತ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಮತ್ತೊಂದು ಚಿರತೆ ಬಿದ್ದಿದೆ. ಇನ್ನು ಈ ಭಾಗದಲ್ಲಿ ಹಲವು ದಿನಗಳಿಂದ ಚಿರತೆಗಳ ಉಪಟಳ ಹೆಚ್ಚಾಗಿತ್ತು. ಗ್ರಾಮಸ್ಥರ ದೂರಿನ ಮೇರೆಗೆ ಅರಣ್ಯ ಇಲಾಖೆ ಬೋನು ಇಟ್ಟಿದ್ರು. ಇಂದು ಬೆಳಗ್ಗೆ ಬೋನ್ನಲ್ಲಿ 4 ವರ್ಷ ಪ್ರಾಯದ ಗಂಡು ಚಿರತೆ ಸೆರೆಯಾಗಿದ್ದು ಜನರು ಸದ್ಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳೆದ ವಾರದಿಂದ ಒಟ್ಟು 6 ಚಿರತೆಗಳನ್ನು ಸೆರೆ ಹಿಡಿಯಲಾಗಿದೆ. ಅದ್ ಮುರ್ಗಿರ್ದ ಹೋಗ್ಬಿಡ ಯಾವ್ದಾರು ಒಂದ್ ತಂತಿ ಎದ್ಬಿಟ್ರು ಕಷ್ಟ. ಮಾಡಿರೋ ವೆಲ್ಡಿಂಗ್ ಒಂದ್ ಮುರ್ದೋದ್ರ ಕಷ್ಟ. ಆಮೇಲೆ ಅಪರಾಧಿಸ್ತಲ್ಲಿ ವೆಲ್ಡಿಂಗ್ ಮಾಡಿರೋದು ಬಿಟ್ಟಿದ್ದು. ಸುಮ್ಕಿರ್ಲ ಮಲಗಿದ್ದ ನಾಯಿಯನ್ನ ಎಬ್ಬಿಸಿ ಚಿರತೆಯೊಂದು ಅಟ್ಯಾಕ್ ಮಾಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆಯ ಜಾತ್ರೆ ಮೈದಾನದಲ್ಲಿ ನಡೆದಿದೆ. ಅಡಿಕೆ ಒಣ ಹಾಕಿದ್ದ ಬಯಲಿನಲ್ಲಿ ಅಡಿಕೆ ಕಾಯಲು ಬಿಟ್ಟಿದ್ದ ನಾಯಿಯನ್ನ ಪಿನ್ ಡ್ರಾಪ್ ಸೈಲೆನ್ಸ್ನಲ್ಲಿ ಬಂದು ನಾಯಿಯನ್ನ ಭೇಟಿಯಾಡಿದೆ. ಅತ್ಯಂತ ಸೂಕ್ಷ್ಮವಾಗಿ ಬಂದು ಚಿರತೆ ನಾಯಿಯನ್ನ ಭೇಟಿಯಾಡಿರುವ ಚಿರತೆಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಬೈಕ್ ಸವಾರರಿಗೆ ಪೊಲೀಸರು ದಂಡದ ಬಿಸಿ ಮುಟ್ಟಿಸಿದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವವರಿಗೆ
ದಂಡವನ್ನು ವಿಧಿಸಿ ಸಂಚಾರಿ ನಿಯಮಗಳ ಬಗ್ಗೆ ಪಾಠ ಮಾಡಿದ್ದಾರೆ. ಹೆಲ್ಮೆಟ್, ಲೈಸೆನ್ಸ್ ಹಾಗೂ RC ತ್ರಿಬಲ್ ರೈಡಿಂಗ್ ಮಾಡುವವರಿಗೆ ದಂಡ ವಿಧಿಸಿದರು. ಇನ್ನು ಸವಾರರಿಗೆ ಕಾನೂನು ಪಾಲನೆ ಕಡ್ಡಾಯ, ನಿಯಮ ಉಲ್ಲಂಘನೆ ಮಾಡಿದರೆ ದಂಡದ ಜೊತೆಗೆ ಕಾನೂನು ಕ್ರಮ ಆಗುತ್ತೆ. ಜೀವ ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸೋದು ಅಗತ್ಯ ಅಂತ ಸಾರ್ವಜನಿಕರಿಗೆ ತಿಳಿಸಿದರು. ಸೂಫ್ರಮ್ ಸೋ ಸಿನಿಮಾದ ನಟ ಶನಿಲ್ ಗೌತಮ್ ಪೈರಸಿ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಪೈರಸಿ ಭೂತದಿಂದ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದರಿಂದ ನಿರ್ಮಾಪಕರಿಗೆ ಬಹಳಷ್ಟು ನಷ್ಟ. ಅವರು ಬೆವರು ಸುರಿಸಿ ಸಿನಿಮಾ ಮಾಡಿರ್ತಾರೆ. ಹಾಗೆ ಹೊಸಬರು ಫ್ಯಾಷನ್ ಆಗಿ ಮಾಡಲು ಹೋದರೆ ನಷ್ಟ ಅನುಭವಿಸಬೇಕಾಗತ್ತೆ. ಹೀಗೆ ಮುಂದುವರೆದರೆ ಸಿನಿಮಾ ಇಂಡಸ್ಟ್ರಿ ಕುಸಿಯಲಿದೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಶನಿಲ್ ಹೇಳಿಕೆ ನೀಡಿದ್ದಾರೆ. ಪೈರಸಿ ಅನ್ನೋದು ಯಾವತ್ತೂ ನಮ್ಮ ಫಿಲ್ಮ್ ಫೆಟರ್ನಿಟಿಗೆ ಬಿಗ್ಗೆಸ್ಟ್ ಕರ್ಸ್ ಅದು. ಯಾಕಂತ ಹೇಳಿದ್ರೆ ಒಬ್ಬರು ಪ್ರೊಡ್ಯೂಸರ್ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿರೋ ಹಣನ ಒಂದು ಫಿಲ್ಮ್ಗೆ ಹಾಕ್ತಾರೆ. ಫಿಲ್ಮ್ನ ಒಬ್ಬ ನಿರ್ದೇಶಕ ಎಷ್ಟೋ ವರ್ಷಗಳಿಂದ ಕನಸು ಕಟ್ಟಿ ಅದನ್ನು ನಿರ್ದೇಶಿಸಿ ಅದನ್ನು ಒಂದು ಪ್ರಾಡಕ್ಟ್ನ ಜನಗಳಿಗೆ ರೀಚ್ ಮಾಡೋ ಹೊತ್ತಲ್ಲಿ ಯಾರೋ ಒಬ್ಬರು ಥಿಯೇಟರ್ ಮೂಲಕ ಕೂತ್ಕೊಂಡ ಅಥವಾ ಏನೋ ಒಂದು ಗಿಮಿಕ್ ಮಾಡ್ಕೊಂಡ ಆ ಸಿನಿಮಾನ ಸೆರೆ ಹಿಡಿದು ಅದನ್ನು ತಗೊಂಡೋಗಿ ಕದ್ದು ಮುಚ್ಚಿ ಬೇರೆಯವ್ರಿಗೆ ಮಾಡ್ತಾರಲ್ಲ, ಅದು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ದಾಂಡೇಲಿಯ ಹಿರಿಯ ಪತ್ರಕರ್ತ ಹಾಗೂ ಸಮಾಜ ಸೇವಕ US ಪಾಟೀಲ್ ಹುಬ್ಬಳ್ಳಿಯ ಸುಚಿರಾಯು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. 75ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದ US ಪಾಟೀಲ್ ಅವರ ನಿಧನ ದಾಂಡೇಲಿ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ. 35 ವರ್ಷಗಳ ಕಾಲ ಜನಸ್ನೇಹಿ ಪತ್ರಕರ್ತರಾಗಿ ಸೇವೆ, ಅದರ ಜೊತೆಗೆ ಲಯನ್ಸ್ ಕ್ಲಬ್, ಶಿಕ್ಷಣ ಕ್ಷೇತ್ರ, ಸಮಾಜ ಸೇವೆಯಲ್ಲಿ ಅಪಾರ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. US ಪಾಟೀಲ್ ನಿಧನಕ್ಕೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ದಾವಣಗೆರೆಯ ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ ವತಿಯಿಂದ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ IPL ಮಾದರಿಯಲ್ಲಿ ಕ್ರಿಕೆಟ್ ಆಯೋಜನೆ ಮಾಡಲಾಗಿತ್ತು. ಗುರುಕುಲ ರೆಸಿಡೆನ್ಷಿಯಲ್ ಸ್ಕೂಲ್ನ ಮುಖ್ಯಸ್ಥರಾದ ಅಬ್ದುಲ್ ಅವರ ನೇತೃತ್ವದಲ್ಲಿ ಕ್ರಿಕೆಟ್ ಆಯೋಜನೆ ಮಾಡಲಾಗಿತ್ತು. ಡಿಸೆಂಬರ್ ಅಂತ್ಯದಲ್ಲಿ ಶಾಲೆಯ ಎಲ್ಲಾ ಪಠ್ಯೇತರ ಚಟುವಟಿಕೆ ಮುಗಿದಿದ್ದು, ಮಕ್ಕಳು ಹಾಗೂ ಪೋಷಕರಿಗೆ ಹೊಸ ಹುರುಪು ತುಂಬುವ ಉದ್ದೇಶದಿಂದ ಈ ಕ್ರಿಕೆಟ್ ಆಯೋಜನೆ ಮಾಡಲಾಗಿದೆ. IPL ಮಾದರಿಯಲ್ಲಿ ಬಿಡ್ ಕರೆದಿದ್ದು, ಇಲ್ಲಿಯೂ RCB, CSK, RR, ರಾಜಸ್ಥಾನ್ ರಾಯಲ್ಸ್ನಂತೆ 6 ತಂಡಗಳನ್ನು ರಚನೆ ಮಾಡಿ 5 ಓವರ್ನ ಕ್ರಿಕೆಟ್ ಅನ್ನು ಆಯೋಜನೆ ಮಾಡಿದರು. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪಟ್ಟಣದಲ್ಲಿ ಕರೀಂ ಸಾಬ್ ಕುಟುಂಬ ಕೋಮು ಸೌಹಾರ್ದತೆಗೆ ಮಾದರಿಯಾಗಿದೆ. ಕಳೆದ 4 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದು, ಮಾಲಾಧಾರಿಗಳ ವಿಧಿವಿಧಾನ ಮತ್ತು ಸಂಪ್ರದಾಯದಂತೆ ಭೋಜನವನ್ನು ಸಿದ್ಧಪಡಿಸಲಾಗ್ತಾ ಇದೆ. ಕರೀಂ ಸಾಬ್ ಕುಟುಂಬವು ಯಾವುದೇ ಧರ್ಮದ ಕಾರ್ಯಕ್ರಮ ಇರಲಿ ಅದರಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳೋದಾಗಿ ತಿಳಿಸಿದೆ. ಸುಮಾರು 35ಕ್ಕೂ ಹೆಚ್ಚು ಮಾಲಾಧಾರಿಗಳು ಈ ಭೋಜನ ವ್ಯವಸ್ಥೆಯಲ್ಲಿ ಭಾಗಿಯಾಗಿದ್ದು, ಇವರ ಸೇವೆಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. ಭಾರತದವರು, ಅದರಲ್ಲೂ ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದವರು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಎಂಬುದರ ಬಗ್ಗೆ ಜಗತ್ತಿಗೆ ತೋರಿಸ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮದೇ ಛಾಪು ಮೂಡಿಸ್ತಾ ಇದ್ದಾರೆ. ಡಿಸೆಂಬರ್ 7ರಿಂದ 14ರವರೆಗೆ ದುಬೈನಲ್ಲಿ ಏಷ್ಯನ್ ಯೂತ್ ಪ್ಯಾರಾ ಗೇಮ್ಸ್ ನಡೆದಿದ್ವು. ಇದರಲ್ಲಿ ಭಾರತದ ಆಟಗಾರರು ತಮ್ಮ ಕಲೆ ಮೂಲಕ ವಿದೇಶಿ ನೆಲದಲ್ಲಿ ಛಾಪು ಮೂಡಿಸಿ ಪದಕಗಳನ್ನು ಗೆದ್ದಿದ್ರು. ಪದಕ ಗೆದ್ದಿದ್ದವರಲ್ಲಿ ಭಾರತಿ B 1 ಸಿಲ್ವರ್ ಮೆಡಲ್, ಸೌಮ್ಯ 2 ಗೋಲ್ಡ್ ಮೆಡಲ್ಸ್, ಮೋಹಿತ್ ಪಾಲ್ 3 ಗೋಲ್ಡ್ ಮೆಡಲ್ಸ್ಗಳನ್ನು ಗೆದ್ದಿದ್ರು. ಇವರನ್ನು ಬೆಂಗಳೂರಿನಲ್ಲಿ ಇಂದು ತೆರೆದ ವಾಹನದಲ್ಲಿ ಬಹಳ ಅದ್ಧೂರಿಯಾಗಿ ಸ್ವಾಗತ ಮಾಡಲಾಗಿದೆ. ಇಂಡಿಯಾ ಅಥ್ಲೆಟಿಕ್ ಅಕಾಡೆಮಿಯಿಂದ ಆಯೋಜನೆ ಮಾಡಿದ ಕಾರ್ಯಕ್ರಮ ಇದಾಗಿದ್ದು, ಈ ಅಕಾಡೆಮಿಯ ಸುಮಾರು ವರ್ಷಗಳಿಂದ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದವರನ್ನ ತರಬೇತಿ ನೀಡುತ್ತಾ ಬರ್ತಾ ಇದೆ. ಇಲ್ಲಿಯವರೆಗೆ ಸುಮಾರು 300 ಜನರಿಗೆ ತರಬೇತಿಯನ್ನು ಕೊಡಲಾಗಿದೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಮರಿಕಲ್ಯಾಣ ಅಂತಲೇ ಪ್ರಸಿದ್ಧವಾದ ಹಾವೇರಿಯಲ್ಲಿ ಹುಕ್ಕೇರಿ ಮಠ ಜಾತ್ರೆಯ ವಿಭಿನ್ನವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಕಳೆದ 3 ದಿನಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಜಾತ್ರಾ ಮಹೋತ್ಸವ ಬಹಳ ವಿಶೇಷವಾಗಿ ನಡೀತಾ ಇದೆ. ಈ ಪೈಕಿ 6,000 ಮಹಿಳೆಯರು ಕೇಸರಿ, ಹಸಿರು ಮತ್ತು ಬಿಳಿಯ ಸೀರೆಯನ್ನು ಧರಿಸಿ ರಾಷ್ಟ್ರ ಧ್ವಜದ ಮಾದರಿಯ ಶಿವಬಸವ ಬುತ್ತಿ ಮೆರವಣಿಗೆಯನ್ನು ಮಾಡಿದ್ದಾರೆ. ಹಾವೇರಿ ಹುಕ್ಕೇರಿ ಮಠದಿಂದ ಶೇಂಗಾ ಹೋಳಿಗೆಯೊಂದಿಗೆ ಶಿವಬಸವ ಬುತ್ತಿ ಹೊತ್ತು ತರಲಾಯಿತು. ಇದರ ಜೊತೆಗೆ ಏಕಕಾಲದಲ್ಲಿ 51,000 ಭಕ್ತರು ವಚನ ಗಾಯ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಬಸವಣ್ಣನವರ 3 ವಚನ, ಚನ್ನಬಸವಣ್ಣನ 2 ವಚನ, ಅಲ್ಲಮ್ಮ ಪ್ರಭು ಅವರ 1 ವಚನ ಹಾಗೂ ಅಕ್ಕಮಹಾದೇವಿ ವಚನ ಸೇರಿದಂತೆ ಶಿವಶರಣೆಯ ವಚನ ಗಾಯ ಮಾಡಲಾಯಿತು. ಈ ಮೂಲಕ 50ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಮಠವು ಆಚರಿಸ್ತಾ ಇರೋದು ಭಕ್ತರಿಗೆ ಸಂತಸ ತಂದಿದೆ.